ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವೆಂಕಟಲಕ್ಷ್ಮಿ ಅವರು ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಬರೆದಿರುವ ಯುಗಾವತಾರ ಶ್ರೀರಾಮಕೃಷ್ಣ ಭಾಗ 2ರ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅವರು ಶಿರಬಾಗಿದ ಬಂಕಿಮ ಎಂಬ ಅಧ್ಯಾಯವನ್ನ ಓದಿದರು. ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಠಣ, ವಿಶೇಷ ಭಜನೆ, ಶ್ರೀರಾಮಕೃಷ್ಣರ ನಾಮಸ್ಮರಣೆ ಹಾಗೂ ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು. ಪುಸ್ತಕ ಪಾರಾಯಣದಲ್ಲಿ ಶ್ರೀಮತಿ ಗೀತಾವಾಣಿ, ಮಾಣಿಕ್ಯ ಸತ್ಯನಾರಾಯಣ, ಯಶೋಧ ಪ್ರಕಾಶ್, ಯತೀಶ್ ಎಂ ಸಿದ್ದಾಪುರ, ಚೇತನ್ ಕುಮಾರ್, ಪುಷ್ಪಲತಾ ಉಪಸ್ಥಿತರಿದ್ದರು. ಗೋಪಾಲ ಗೋಪಾಲ ಕೇಶವ ಕೇಶವ ಎಂತಿದ್ದೀರಲ್ಲ ಅಂಥವರನ್ನೇನು ಅಂತ ಹೇಳ್ತಾರೆ. ಬಹಳ ಮುಗುಳ್ಳೆಗಳಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಕಥೆ ಗೊತ್ತಿರೋರೆಲ್ಲ ಬರ್ತಾರೆ, ಅಲ್ಲಿರ್ತಕ್ಕಂಥವರು ಎಲ್ಲರೂ ಸಹ ಆ ಕಥೆ ಅದರ ಅರ್ಥವನ್ನು ತಿಳ್ಕೊಂಡು ಬರ್ತಾರೆ. ಆದರೆ ಒಬ್ಬ ಭಕ್ತ ಕೇಳಿದ, ಮಹಾಶಯವೇ ಅದೇ ಕಥೆ ಗೋಪಾಲ ಗೋಪಾಲ ಎನ್ನುವುದು ಅಂತ ಹೇಳ್ತಾರೆ. ಕೇಶವ ಕೇಶವ ಎಂಬುದು ಈ ಗಿರಾಣಿಗೆರೆಲ್ಲ ಯಾವ ಎಂಥವರು ಎಂಬರ್ಥದಲ್ಲಿ ಬಂಗಾಳಿಯಲ್ಲಿ ಕೇಶವ ಎನ್ನುವುದನ್ನು ಕೇಶವ್ ಎಂಬ ಉಚ್ಚರಿಸುತ್ತಾರೆ. ಕೇಶವ್ ಅಥವಾ ಕೇಸವ್ ಎಂದರೆ ಯಾರಿವರೆಲ್ಲ ಎಂದು. ಕೇಶವ ಕೇಶವ ಅಂತಂದರೆ ಅವರ ಒಂದು ಬಂಗಾಳಿ ಭಾಷೆಯಲ್ಲಿ ಕೇಶವ್ ಅಂತಂದರೆ ಇವರು ಯಾರು ಅಂದ್ಕೊಂಡು ಅರ್ಥದಲ್ಲಿ ಕೇಶವ ಕೇಶವ ಅಂತ ಪದವನ್ನು ಉಚ್ಚರಿಸ್ತಾರೆ. ಬಂದವರು ಬುದ್ಧಿವಂತರು ಅಥವಾ ಮೂಕರು ಎಂದು ಯಜಮಾನನಿಗೆ ಅವರ ಪ್ರಶ್ನೆ. ನೋಡಿ, ಅವರ ಭಾಷೆ ಕೋಡ್ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದು. ಬಂದಿರ್ತಕ್ಕಂಥವರು ಬುದ್ಧಿವಂತರ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಕೇಶವ ಕೇಶವ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದಂತೆ. ಯಜಮಾನ ಗಿರಾಕಿಗಳ ಜೊತೆ ಸ್ವಲ್ಪ ಮಾತನಾಡುವಷ್ಟರಿಂದಲೇ ನಿರ್ಧರಿಸಿದ ಇವರೆಲ್ಲ ದನ ಕಾಯುವುದಕ್ಕೆ ಲಾಯಕ್ಕು ಅಂತ. ಆದ್ದರಿಂದ ಗೋಪಾಲ ಗೋಪಾಲ ಎನ್ನುವುದರ ಮೂಲಕ ಅದನ್ನು ತಿಳಿಸಿದ. ಮತ್ತೆ ಸಹಾಯಕನ ಪ್ರಶ್ನೆ, ಹರಿ 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 ಎಂದರೆ ಅಪಹರಿಸಲೇ ಅಂತ. ಎಷ್ಟು ಚೆನ್ನಾಗಿದೆ ಕೋಡನ್ನು ಕೊಟ್ಕೊಂಡಿರ್ತಾರೆ ನೋಡಿ. ಹರಿ ಹರಿ ಅಂತಂದರೆ ಅಪಹರಿಸಲೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಎಂತ. ಅದಕ್ಕೆ ಮೊತ್ತ